ಆತ್ಮೀಯ ಸ್ಪರ್ಧಾರ್ಥಿಗಳೇ, ಹೊನ್ನಸಿರಿ ಕನ್ನಡ ಕೋಚಿಂಗ್ ಕ್ಲಾಸ್ಗೆ ಸ್ವಾಗತ. ನಿಮ್ಮ ಸಾಧನೆಯ ಉನ್ನತಿಗೆ ನಮ್ಮ ಕನ್ನಡದ ಸಿರಿ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಪ್ರಾಚೀನ ಕನ್ನಡ ಸಾಹಿತ್ಯ ಮತ್ತು ರಾಜಾಶ್ರಯ ಇದರಲ್ಲಿ ರಾಷ್ಟ್ರಕೂಟರಿಗೆ ಸಂಬಂಧಿಸಿದಂತೆ ವಿಡಿಯೋ ಭಾಗ 1ರಲ್ಲಿ ರಾಷ್ಟ್ರಕೂಟರಿಗೆ ಸಂಬಂಧಿಸಿದಂತಹ ಮುಖ್ಯವಾದಂತಹ ವಿವರಣೆಯನ್ನು ನಾವು ವಿಡಿಯೋ ಭಾಗ 1ರಲ್ಲಿ ನಾವು ತಿಳ್ಕೊಂಡ್ವಿ. ಪ್ರಸ್ತುತ ವಿಡಿಯೋ ಭಾಗ 2ರಲ್ಲಿ ಪ್ರಾಚೀನ ಕನ್ನಡ ಸಾಹಿತ್ಯ ಮತ್ತು ರಾಜಾಶ್ರಯ ಇದರಲ್ಲಿ ರಾಷ್ಟ್ರಕೂಟರಿಗೆ ಸಂಬಂಧಿಸಿದಂತೆ ಪ್ರಮುಖ 30 ಬಹು ಆಯ್ಕೆ ಪ್ರಶ್ನೆಗಳನ್ನು ಮತ್ತು ಅದಕ್ಕೆ ಉತ್ತರಗಳನ್ನು ಪ್ರಸ್ತುತ ವಿಡಿಯೋ ಭಾಗ 2ರಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ಇನ್ನೂ ಯಾರು ನನ್ನ ತರಗತಿಗೆ ಲೈಕ್ ಮಾಡಿಲ್ಲ, ದಯವಿಟ್ಟು ನನ್ನ ತರಗತಿಗೆ ಒಂದು ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡುವಂತಹ ಒಂದು ಲೈಕ್ ಮತ್ತು ನೀವು ಮಾಡುವಂತಹ ಒಂದು ಸಬ್ಸ್ಕ್ರೈಬ್ ನಾನು ಇನ್ನೂ ಹೆಚ್ಚು ತರಗತಿಗಳನ್ನು ಮಾಡೋದಕ್ಕೆ ನನಗೆ ಪ್ರೋತ್ಸಾಹ ಸಿಕ್ಕಿದಂತಾಗುತ್ತದೆ. ಹಾಗಾದರೆ ಇನ್ನೇಕೆ ತಡ, ತರಗತಿಯನ್ನು ಈಗಲೇ ಶುರು ಮಾಡೋಣ ಬನ್ನಿ. ಪ್ರಾಚೀನ ಕನ್ನಡ ಸಾಹಿತ್ಯ ಮತ್ತು ರಾಜಾಶ್ರಯ ಇದರಲ್ಲಿ ರಾಷ್ಟ್ರಕೂಟರು. ಬಹು ಆಯ್ಕೆ ಪ್ರಶ್ನೋತ್ತರಗಳು. ಪ್ರಶ್ನೆ ಸಂಖ್ಯೆ 1 ನೋಡೋಣ. ಕನ್ನಡದ ಉಪಲಬ್ಧವಿರುವ ಅತ್ಯಂತ ಪ್ರಾಚೀನ ಗ್ರಂಥ ಯಾವುದು? ಆಪ್ಷನ್ ಎ ಒಡ್ಡಾರಾಧನೆ, ಆಪ್ಷನ್ ಬಿ ಕವಿರಾಜಮಾರ್ಗ, ಆಪ್ಷನ್ ಸಿ ಆದಿಪುರಾಣ, ಆಪ್ಷನ್ ಡಿ ಗದಾಯುದ್ಧ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು? ಆಪ್ಷನ್ ಬಿ ಕವಿರಾಜ ಮಾರ್ಗ. ಪ್ರಶ್ನೆ ಸಂಖ್ಯೆ 2 ಕವಿರಾಜ ಮಾರ್ಗ ಗ್ರಂಥದ ಕರ್ತೃ ಯಾರು ಎಂದು ಸರ್ವಸಮ್ಮತವಾಗಿ ಒಪ್ಪಿಸಲಾಗಿದೆ? ಆಪ್ಷನ್ ಎ ಜಿನಸೇನಾಚಾರ್ಯ, ಆಪ್ಷನ್ ಬಿ ಶ್ರೀ ವಿಜಯ, ಆಪ್ಷನ್ ಸಿ ಅಮೋಘವರ್ಷ ನೃಪತುಂಗ, ಆಪ್ಷನ್ ಡಿ ಗುಣವರ್ಮ. ಇದಕ್ಕೆ ಸರಿಯಾದಂಥ ಉತ್ತರ ಶ್ರೀ ವಿಜಯ, ಆಪ್ಷನ್ ಬಿ ಶ್ರೀ ವಿಜಯ. ಪ್ರಶ್ನೆ ಸಂಖ್ಯೆ 3 ಕವಿರಾಜ ಮಾರ್ಗ ಗ್ರಂಥವು ಸಾಹಿತ್ಯದ ಯಾವ ಪ್ರಕಾರಕ್ಕೆ ಸೇರಿದೆ? ಆಪ್ಷನ್ ಎ ಲಕ್ಷಣ ಗ್ರಂಥ, ಆಪ್ಷನ್ ಬಿ ಮಹಾಕಾವ್ಯ, ಆಪ್ಷನ್ ಸಿ ವಚನ ಸಾಹಿತ್ಯ, ಆಪ್ಷನ್ ಡಿ ಚಂಪೂ ಕಾವ್ಯ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಿರ್ಬೋದು? ಎಲ್ಲ ಆಲ್ಮೋಸ್ಟ್ ಚಂಪೂ ಕಾವ್ಯ ಅಂತ ಅನ್ಕೋತೀರಾ? ಚಂಪೂ ಕಾವ್ಯ ಅಲ್ಲ, ಚಂಪು ಶೈಲಿಯಲ್ಲಿ ರಚನೆಯಾಗಿದೆ ಅಷ್ಟೇ, ಆಯಿತಾ? ಸಾಹಿತ್ಯ ಪ್ರಕಾರ ಅಂತ ಕೇಳಿದ್ರೆ ಲಕ್ಷಣ ಗ್ರಂಥ, ಆಪ್ಷನ್ ಎ ಲಕ್ಷಣ ಗ್ರಂಥ. ಪ್ರಶ್ನೆ ಸಂಖ್ಯೆ 4 ರಾಷ್ಟ್ರಕೂಟರ ರಾಜಧಾನಿ ಮಾನ್ಯಕೇಟವನ್ನು ನಿರ್ಮಿಸಿದ ರಾಜ ಯಾರು? ಆಪ್ಷನ್ ಎ ದಂತಿದುರ್ಗ ಅಥವಾ ದಂತುದುರ್ಗ ಅಂತಲೂ ಕೆಲವು ಪುಸ್ತಕಗಳನ್ನು ನೋಡ್ಬೋದು, ದಂತಿದುರ್ಗ ಅಂತಲೇ ಅಂದ್ಕೊಳ್ಳಿ. ಆಪ್ಷನ್ ಬಿ 1ನೇ ಕೃಷ್ಣ, ಆಪ್ಷನ್ ಸಿ ಧ್ರುವ, ಆಪ್ಷನ್ ಡಿ ಅಮೋಘವರ್ಷ ನೃಪತುಂಗ ಅಥವಾ ನೃಪತುಂಗ ಅಮೋಘವರ್ಷ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಅಮೋಘವರ್ಷ ನೃಪತುಂಗ ಅಥವಾ ನೃಪತುಂಗ ಅಮೋಘವರ್ಷ. ಪ್ರಶ್ನೆ ಸಂಖ್ಯೆ 5 ಕನ್ನಡದ ಅತ್ಯಂತ ಹಳೆಯ ಗದ್ಯ ಗ್ರಂಥ ಎಂದು ಪ್ರಸಿದ್ಧಿಯಾಗಿರುವ ಒಡ್ಡಾರಾಧನೆ ಯಾರ ಕಾಲದ ಕೃತಿ? ಆಪ್ಷನ್ ಎ ಚಾಲುಕ್ಯರ ಕಾಲ, ಆಪ್ಷನ್ ಬಿ ರಾಷ್ಟ್ರಕೂಟರ ಕೊನೆಯ ಕಾಲ, ಆಪ್ಷನ್ ಸಿ ಕದಂಬರ ಕಾಲ, ಆಪ್ಷನ್ ಡಿ ಹೊಯ್ಸಳರ ಕಾಲ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ರಾಷ್ಟ್ರಕೂಟರ ಕೊನೆಯ ಕಾಲ. ಪ್ರಶ್ನೆ ಸಂಖ್ಯೆ 6 ಒಡ್ಡಾರಾಧನೆ ಗ್ರಂಥದ ಕರ್ತೃ ಯಾರು? ಆಪ್ಷನ್ ಎ ಶಿವಕೋಟ್ಯಾಚಾರ್ಯ, ಆಪ್ಷನ್ ಬಿ ಒಡ್ಡಾಚಾರ್ಯ, ಆಪ್ಷನ್ ಸಿ ಶರ್ವವರ್ಮ, ಆಪ್ಷನ್ ಡಿ ರನ್ನ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಶಿವಕೋಟ್ಯಾಚಾರ್ಯ. ಇದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಂಡಿದ್ದೀವಿ ಅಲ್ಲ ಕಳೆದ ತರಗತಿಯಲ್ಲಿ. ನೋಡಿ, ನಾವು ತಿಳ್ಕೊಂಡಿರುವಂಥ ವಿಷಯಗಳ ಬಗ್ಗೆ ಹೆಚ್ಚು ಪ್ರಶ್ನೆಗಳಲ್ಲಿ ಬಂದಿವೆ, ನೋಡ್ಕೊಳ್ಳಿ. ಪ್ರಶ್ನೆ ಸಂಖ್ಯೆ 7 ರಾಷ್ಟ್ರಕೂಟರ ದೊರೆ ನೃಪತುಂಗನಿಗೆ ಇದ್ದ ಪ್ರಸಿದ್ಧ ಬಿರುದು ಯಾವುದು? ಆಪ್ಷನ್ ಎ ಜಿಗದೇಕಮಲ್ಲ, ಆಪ್ಷನ್ ಬಿ ಅತಿಶಯದವಳ, ಆಪ್ಷನ್ ಸಿ ಕಲಿವಿಕ್ರಮ, ಆಪ್ಷನ್ ಡಿ ತ್ರಿಭುವನಮಲ್ಲ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು? ಆಪ್ಷನ್ ಬಿ ಅತಿಶಯದವಳ. ಪ್ರಶ್ನೆ ಸಂಖ್ಯೆ 8 ಕನ್ನಡ ಸಾಹಿತ್ಯದ ರತ್ನತ್ರಯರು ಎಂದು ಯಾರನ್ನು ಕರೆಯಲಾಗಿದೆ? ಆಪ್ಷನ್ ಎ ಪಂಪ ಪೊನ್ನ ರನ್ನ, ಆಪ್ಷನ್ ಬಿ ಪಂಪ ಹರಿಹರ ರಾಘವಂಕ, ಆಪ್ಷನ್ ಸಿ ರನ್ನ ಜನ್ನ ಪೊನ್ನ, ಆಪ್ಷನ್ ಡಿ ಕುಮಾರವ್ಯಾಸ ಪಂಪ
ಲಕ್ಷ್ಮೀಶ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು? ಆಪ್ಷನ್ ಎ ಪಂಪ, ಪೊನ್ನ, ರನ್ನ. ಇವರು ಕನ್ನಡದ ಸಾಹಿತ್ಯದ ರತ್ನತ್ರಯರಾದರೆ ರನ್ನ, ಜನ್ನ, ಪೊನ್ನ ಇವರು ಕವಿ ಚಕ್ರವರ್ತಿಗಳಾಗ್ತಾರೆ. ನಾನು ನಿನ್ನೆನೂ ಕೂಡ ನಿಮಗೆ ಹೇಳಿದ್ದೆ, ಪಂಪನಿಗೆ ಕವಿ ಚಕ್ರವರ್ತಿ ಎನ್ನುವಂಥ ಬಿರುದು ಬರಲಿಲ್ಲ. ಯಾಕೆ ಅಂತಂದರೆ ಪಂಪ ಒಬ್ಬ ಸಾಮಂತ ರಾಜನ ಆಶ್ರಯದಲ್ಲಿ ಇದ್ದಿದ್ದರಿಂದ, ಏಕೆಂದರೆ ಪಂಪನ ಒಂದು ಆಶ್ರಯದತ್ತನೇ ಒಂದು ಸಾಮಂತ ರಾಜ ಅಲ್ವಾ, ಅದರಿಂದ ಪಂಪನಿಗೆ ಕವಿ ಚಕ್ರವರ್ತಿ ಎನ್ನುವಂಥ ಬಿರುದು ಸಿಗಲಿಲ್ಲ. ಸರಿನಾ? ಪ್ರಶ್ನೆ ಸಂಖ್ಯೆ 9 ನೋಡೋಣ. ಆದಿಕವಿ ಪಂಪನು ಯಾರ ಆಸ್ಥಾನ ಕವಿಯಾಗಿದ್ದನು? ಪ್ರಶ್ನೆ ಸಂಖ್ಯೆ ಆಪ್ಷನ್ ಎ ರಾಷ್ಟ್ರಕೂಟ ನೃಪತುಂಗ, ಆಪ್ಷನ್ ಬಿ ಚಾಲುಕ್ಯ ಅರಿಕೇಸರಿ, ಆಪ್ಷನ್ ಸಿ ಎರಡನೇ ತೈಲಪ, ಆಪ್ಷನ್ ಡಿ ಇಮ್ಮಡಿ ಪುಲಕೇಶಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಚಾಲುಕ್ಯ ಅರಿಕೇಸರಿ. ಪ್ರಶ್ನೆ ಸಂಖ್ಯೆ 10 ಪಂಪನ ವಿಕ್ರಮಾರ್ಜುನ ವಿಜಯ ಕಾವ್ಯಕ್ಕೆ ಇರುವ ಮತ್ತೊಂದು ಹೆಸರೇನು? ಆಪ್ಷನ್ ಎ ಪಂಪ ಭಾರತ, ಆಪ್ಷನ್ ಬಿ ಆದಿಪುರಾಣ, ಆಪ್ಷನ್ ಸಿ ಶಾಂತಿ ಪುರಾಣ, ಆಪ್ಷನ್ ಡಿ ಕಾದಂಬರಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಪಂಪ ಭಾರತ. ಪ್ರಶ್ನೆ ಸಂಖ್ಯೆ 11 ಕವಿರಾಜ ಮಾರ್ಗದಲ್ಲಿ ಕನ್ನಡ ನಾಡಿನ ಎಲ್ಲೆಯನ್ನು ಹೇಗೆ ವರ್ಣಿಸಲಾಗಿದೆ? ಆಪ್ಷನ್ ಎ ಕಾವೇರಿಯಿಂದ ಗೋದಾವರಿವರ ಮಿರ್ತನಾಡು. ಇದನ್ನು ನಾವು ನಿನ್ನೆ ಕಳೆದ ತರಗತಿಯಲ್ಲಿ ನೋಡಿದ್ವಿ ಅಲ್ವಾ. ಆಪ್ಷನ್ ಬಿ ಕೃಷ್ಣೆಯಿಂದ ಗೋದಾವರಿವರೆಗೆ, ಆಪ್ಷನ್ ಸಿ ಮಲಪ್ರಭೆಯಿಂದ ಕಾವೇರಿವರೆಗೆ, ಆಪ್ಷನ್ ಡಿ ಕಾವೇರಿಯಿಂದ ಕೃಷ್ಣೆಯವರೆಗೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಕಾವೇರಿಯಿಂದ ಗೋದಾವರಿವರ ಮಿರ್ತನಾಡು. ಪ್ರಶ್ನೆ ಸಂಖ್ಯೆ 12 ರಾಷ್ಟ್ರಕೂಟರ ಕಾಲದ ಪ್ರಸಿದ್ಧ ವ್ಯಾಕರಣ ಗ್ರಂಥ ಶಬ್ದಾನುಶಾಸನ ಯಾವ ಭಾಷೆಯಲ್ಲಿದೆ? ಆಪ್ಷನ್ ಎ ಕನ್ನಡ, ಆಪ್ಷನ್ ಬಿ ಸಂಸ್ಕೃತ, ಆಪ್ಷನ್ ಸಿ ಪ್ರಾಕೃತ, ಆಪ್ಷನ್ ಡಿ ತೆಲುಗು. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸಂಸ್ಕೃತ ಭಾಷೆಯಲ್ಲಿ ಇದೆ. ಪ್ರಶ್ನೆ ಸಂಖ್ಯೆ 13 ನೃಪತುಂಗನು ಸಂಸ್ಕೃತದಲ್ಲಿ ಬರೆದ ಪ್ರಸಿದ್ಧ ಧಾರ್ಮಿಕ ಕೃತಿ ಯಾವುದು? ಆಪ್ಷನ್ ಎ ರತ್ನಮಾಲಿಕಾ, ಆಪ್ಷನ್ ಬಿ ಗಣಿತಸಾರ ಸಂಗ್ರಹ, ಆಪ್ಷನ್ ಸಿ ಆದಿಪುರಾಣ, ಆಪ್ಷನ್ ಡಿ ಕವಿರಾಜ ಮಾರ್ಗ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ರತ್ನಮಾಲಿಕಾ. ಇದು ಕವಿರಾಜ ಅಮೋಘ ವಿಶ್ವ ನೃಪತುಂಗನು ಸಂಸ್ಕೃತದಲ್ಲಿ ರಚಿಸಿರುವಂಥ ಒಂದು ಪ್ರಸಿದ್ಧ ಧಾರ್ಮಿಕ ಕೃತಿ, ನೆನಪಿರಬೇಕು ನಿಮಗೆ. ಪ್ರಶ್ನೆ ಸಂಖ್ಯೆ 14 ರಾಷ್ಟ್ರಕೂಟರ ಕಾಲದಲ್ಲಿ ಮಹಾವೀರಾಚಾರ್ಯರು ಬರೆದ ಪ್ರಸಿದ್ಧ ಗಣಿತ ಗ್ರಂಥ ಯಾವುದು? ಆಪ್ಷನ್ ಎ ಸಿದ್ಧಾಂತ ಶಿರೋಮಣಿ, ಆಪ್ಷನ್ ಬಿ ಗಣಿತಸಾರ ಸಂಗ್ರಹ, ಆಪ್ಷನ್ ಸಿ ಲೀಲಾವತಿ ಗಣಿತ, ಆಪ್ಷನ್ ಡಿ ಕ್ಷೇತ್ರ ಗಣಿತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಗಣಿತಸಾರ ಸಂಗ್ರಹ. ಪ್ರಶ್ನೆ ಸಂಖ್ಯೆ 15 ರತ್ನತ್ರಯರಲ್ಲಿ ಒಬ್ಬನಾದ ಪೊನ್ನನಿಗೆ ಯಾವ ಪ್ರಸಿದ್ಧ ಬಿರುದನ್ನು ರಾಷ್ಟ್ರಕೂಟ ದೊರೆ ಮುಮ್ಮಡಿ ಕೃಷ್ಣನು ನೀಡಿದನು? ಆಪ್ಷನ್ ಎ ಕವಿ ಚಕ್ರವರ್ತಿ, ಆಪ್ಷನ್ ಬಿ ಉಭಯ ಚಕ್ರವರ್ತಿ, ಆಪ್ಷನ್ ಸಿ ಕವಿರತ್ನ, ಆಪ್ಷನ್ ಡಿ ಕವಿ ಮುಖ್ಯ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಉಭಯ ಚಕ್ರವರ್ತಿ. ಪ್ರಶ್ನೆ ಸಂಖ್ಯೆ 16 ಕವಿ ಪೊನ್ನನು ಬರೆದ ಪ್ರಸಿದ್ಧ ಜೈನ ಮಹಾಕಾವ್ಯ ಯಾವುದು? ಆಪ್ಷನ್ ಎ ಆದಿಪುರಾಣ, ಆಪ್ಷನ್ ಬಿ ಶಾಂತಿ ಪುರಾಣ, ಆಪ್ಷನ್ ಸಿ ಅಜಿತನಾಥ ಪುರಾಣ, ಆಪ್ಷನ್ ಡಿ ಗದಾಯುಧ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತ ಗೆಸ್ ಮಾಡ್ತಾ ಇದ್ದೀರಾ? ಯಾವುದು? ಪೊನ್ನನು ಬರೆದ ಪ್ರಸಿದ್ಧ ಜೈನ ಕಾವ್ಯ ನಿನ್ನೆ ನೋಡಿದ್ವಿ ನಾವು. ಯಾವುದು? ಆಪ್ಷನ್ ಬಿ ಶಾಂತಿ ಪುರಾಣ. 16ನೇ ತೀರ್ಥಂಕರನಾದಂತಹ ಶಾಂತಿನಾಥನ ಬಗ್ಗೆ ನಾವು ನೋಡಿದ್ವಿ ಅಲ್ವಾ, ಅದೇನೆ ಪೊನ್ನ ರಚನೆ ಮಾಡಿರುವಂತಹ ಜೈನ ಕಾವ್ಯ. ಆಪ್ಷನ್ ಬಿ ಶಾಂತಿ ಪುರಾಣ. ಪ್ರಶ್ನೆ ಸಂಖ್ಯೆ 17 ಎಲ್ಲೋರಾದ ಪ್ರಸಿದ್ಧ ಕೈಲಾಸನಾಥ ಏಕಶಿಲಾ ದೇವಾಲಯವನ್ನು ನಿರ್ಮಿಸಿದ ರಾಷ್ಟ್ರಕೂಟ ದೊರೆ ಯಾರು? ಆಪ್ಷನ್ ಎ ದಂತಿದುರ್ಗ, ಆಪ್ಷನ್ ಬಿ ಒಂದನೇ ಕೃಷ್ಣ, ಆಪ್ಷನ್ ಸಿ ನೃಪತುಂಗ, ಆಪ್ಷನ್ ಡಿ ಮೂರನೇ ಗೋವಿಂದ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಒಂದನೇ ಕೃಷ್ಣ. ಪ್ರಶ್ನೆ ಸಂಖ್ಯೆ 18 ಕವಿರಾಜ ಮಾರ್ಗದಲ್ಲಿ ಉಲ್ಲೇಖವಾಗಿರುವ ಬೆದಂಡೆ ಮತ್ತು ಚೆತ್ತಾಣ ಎಂದರೇನು? ಆಪ್ಷನ್ ಎ ಪ್ರಾಚೀನ ಕನ್ನಡ ಕಾವ್ಯ ಪ್ರಕಾರಗಳು,
ಆಪ್ಷನ್ ಬಿ ತೆರಿಗೆಯ ವಿಧಗಳು, ಆಪ್ಷನ್ ಸಿ ಸೈನಿಕ ಶಸ್ತ್ರಾಸ್ತ್ರಗಳು, ಆಪ್ಷನ್ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಪ್ರಾಚೀನ ಕನ್ನಡ ಕಾವ್ಯ ಪ್ರಕಾರಗಳು. ಪ್ರಶ್ನೆ ಸಂಖ್ಯೆ 20. ಕವಿರಾಜ ಮಾರ್ಗನು ಕನ್ನಡ ಜನರನ್ನು ಏನೆಂದು ಹೊಗಳಿದ್ದಾನೆ? ಆಪ್ಷನ್ ಎ ಕುರಿತೋದದೆಯುಂ ಕಾವ್ಯ ಪ್ರಯೋಗ ಪರಿಣತಮತಿಗಳು, ಆಪ್ಷನ್ ಬಿ ಯುದ್ಧ ವೀರರು, ಆಪ್ಷನ್ ಸಿ ದಾನಶೂರರು, ಆಪ್ಷನ್ ಡಿ ಕಲಾಪ್ರೇಮಿಗಳು. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಕುರಿತೋದದೆಯುಂ ಕಾವ್ಯ ಪ್ರಯೋಗ ಪರಿಣತಮತಿಗಳು. ನಾನು ಶಾರ್ಟ್ಸ್ ವಿಡಿಯೋದಲ್ಲಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಏನು ಅಂತಂದರೆ ಕವಿಗಳು ಮತ್ತು ಅವರ ಒಂದು ಹಳೆಗನ್ನಡದ ಸಾಲುಗಳನ್ನು ನಾನು ನನ್ನ ಯೂಟ್ಯೂಬ್ ಚಾನಲ್ನ ಶಾರ್ಟ್ಸ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಇದು ಕೂಡ ನಿಮಗೆ ನೆಟ್ ಸ್ಲೇಟ್ ಪರೀಕ್ಷೆಗೆ ಬಹಳ ಮುಖ್ಯವಾದಂತಹ ಒಂದು ಪರೀಕ್ಷಾ ಅಂಶಗಳನ್ನು ಒಳಗೊಂಡಿರೋದ್ರಿಂದ ನಾನು ಶಾರ್ಟ್ಸ್ ವಿಡಿಯೋಗಳನ್ನ ಮಾಡ್ತಾಯಿದ್ದೀನಿ. ಪ್ರಾರಂಭದಲ್ಲಿ ನಾನು ಹಳೆಗನ್ನಡದ ಕವಿಗಳ ಬಗ್ಗೆ ಮಾಡಿ ನಂತರ ಹೊಸಗನ್ನಡದ ಕವಿಗಳ ಬಗ್ಗೆ ನಾನು ಮಾಡ್ತೀನಿ. ಆ ವಿಡಿಯೋ ಮಿಸ್ ಮಾಡ್ಕೋಬೇಡಿ, ನೋಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೀವು ಕೊಡುವಂತಹ ಪ್ರೋತ್ಸಾಹ ನನಗೆ ಇನ್ನೂ ಹೆಚ್ಚು ತರಗತಿಯನ್ನು ಮಾಡಲು ನನಗೆ ಅದೊಂದು ಒಳ್ಳೆಯ ಪ್ರೋತ್ಸಾಹ ಸಿಕ್ತಾಗುತ್ತೆ. ಓಕೆ, ತರಗತಿಯನ್ನು ಮುಂದುವರಿಸೋಣ. ಪ್ರಶ್ನೆ ಸಂಖ್ಯೆ 21. ರಾಷ್ಟ್ರಕೂಟ ರಾಜವಂಶದ ಸ್ಥಾಪಕ ಯಾರು? ಆಪ್ಷನ್ ಎ ದಂತಿದುರ್ಗ, ಆಪ್ಷನ್ ಬಿ ಕೃಷ್ಣ, ಆಪ್ಷನ್ ಸಿ ಅಮೋಘವರ್ಷ, ಆಪ್ಷನ್ ಡಿ ಇಂದ್ರ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ದಂತಿದುರ್ಗ. ಪ್ರಶ್ನೆ ಸಂಖ್ಯೆ 22. ಒಡ್ಡಾರಾಧನೆ ಗ್ರಂಥದಲ್ಲಿ ಒಟ್ಟು ಎಷ್ಟು ಕಥೆಗಳಿವೆ? ಆಪ್ಷನ್ ಎ 15 ಕಥೆಗಳು, ಆಪ್ಷನ್ ಬಿ 19 ಕಥೆಗಳು, ಆಪ್ಷನ್ ಸಿ 24 ಕಥೆಗಳು, ಆಪ್ಷನ್ ಡಿ 30 ಕಥೆಗಳು. ಉತ್ತರ 19 ಕಥೆಗಳು, ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ. ನೋಡಿ, ಇಲ್ಲಿ ನೃತ್ಯ ಪ್ರಕಾರಗಳು ಅಂತಿದೆಯಲ್ಲ, ಅದು ಬೇರೆ ಆಪ್ಷನ್ದು ಸ್ವಲ್ಪ ಜಂಪಾಗಿ ಬಂದಿದೆ PDF ಮಾಡಬೇಕಾದ್ರೆ. ಅದೇ ನಿಮಗೆ ಇದರಲ್ಲಿ ಮುಖ್ಯ ಅಲ್ಲ, ಅದು ಬೇರೆ ಕ್ವಶನ್ಗೆ ಆಪ್ಷನ್ನು. ನಾನು 3 ಆಪ್ಷನ್ ಹೇಳಿದೆ ನೋಡಿ, ಕಾವ್ಯ ಪ್ರಕಾರ ಅಂತ, ಹಳೆಯ ಕಾವ್ಯ ಪ್ರಕಾರ ಅಂತ ಹೇಳಿದ್ನಲ್ಲ, ಅದರಲ್ಲಿ ಬರುವಂಥ ಡಿ ಆಪ್ಷನು ನೃತ್ಯ ಪ್ರಕಾರಗಳು. ಸೊ ಇದಕ್ಕೂ 19 ಕಥೆಗಳು ಈ ನೃತ್ಯ ಪ್ರಕಾರಗಳಿಗೆ ಯಾವುದೇ ಸಂಬಂಧ ಇಲ್ಲ. PDF ಮಾಡಬೇಕಾದ್ರೆ ಅದು ಜಂಪಾಗಿ ಅಲ್ಲಿ ಆ್ಯಡ್ ಆಗಿದೆ ಅಷ್ಟೇ, ಸರಿನಾ? ಅದನ್ನೇನು ನೀವು ತುಂಬ ಟೆನ್ಷನ್ ಮಾಡ್ಕೊಬೇಡಿ ಅದಕ್ಕೆ. ಈಗ ನೋಡೋಣ, ಒಡ್ಡಾರಾಧನೆಯಲ್ಲಿರುವಂತಹ ಕಥೆಗಳ ಸಂಖ್ಯೆ ಎಷ್ಟು? ಆಪ್ಷನ್ ಬಿ 19 ಕಥೆಗಳು. ಪ್ರಶ್ನೆ ಸಂಖ್ಯೆ 23. ಕವಿರಾಜ ಮಾರ್ಗದಲ್ಲಿ ಹೆಸರಿಸಲಾದ ವಿಮಳೋದಯ, ನಾಗಾರ್ಜುನ ಮುಂತಾದವರು ಯಾರು? ಪ್ರಾಚೀನ ಗದ್ಯಕಾರರು, ಆಪ್ಷನ್ ಎ, ಆಪ್ಷನ್ ಬಿ ರಾಷ್ಟ್ರಕೂಟರ ಮಂತ್ರಿಗಳು, ಆಪ್ಷನ್ ಸಿ ಜೈನ ಮುನಿಗಳು, ಆಪ್ಷನ್ ಡಿ ಶಾಸನ ಕವಿಗಳು. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಪ್ರಾಚೀನ ಕನ್ನಡ ಗದ್ಯಕಾರರು. ನೋಡಿ, ವಿಮಳೋದಯ ನಾಗಾರ್ಜುನ ಇಷ್ಟೇ ಅಲ್ಲ, ವಿಮಳೋದಯ ನಾಗಾರ್ಜುನ, ಜಯಬಂಧು, ದುರ್ವಿನೀತ ಇವರೆಲ್ಲ ಕವಿರಾಜ ಮಾರ್ಗದಲ್ಲಿ ಹೆಸರಿಸಲಾದಂಥ ಗದ್ಯ ಕವಿಗಳು. ಹಾಗೆಯೇ ಪಂಡಿತ, ಇನ್ನೂ ಹಲವಾರು ಕವಿಗಳು, ಪದ್ಯ ಕವಿಗಳು ಬರ್ತಾರೆ. ಇದನ್ನು ನಾನು ಕವಿರಾಜ ಮಾರ್ಗ ಹಳೆ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಕವೀಶ್ವರನು ಬರ್ತಾರೆ, ಇವರೆಲ್ಲ ಪದ್ಯ ಕವಿಗಳು. ವಿಮಳೋದಯ ನಾಗಾರ್ಜುನ, ಜಯಬಂಧು, ದುರ್ವಿನೀತ ಇವರೆಲ್ಲ ಕವಿರಾಜ ಮಾರ್ಗದಲ್ಲಿ ಉಲ್ಲೇಖಿಸಲಾದಂಥ ಗದ್ಯ ಕವಿಗಳು ಅಂತ ನಾವು ಹೇಳ್ಬೋದು. ಸೊ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ಪ್ರಾಚೀನ ಕನ್ನಡ ಗದ್ಯಕಾರರು, ಸರಿನಾ? ಪ್ರಶ್ನೆ ಸಂಖ್ಯೆ 24. ಕವಿರಾಜ ಮಾರ್ಗದಲ್ಲಿ ಉಲ್ಲೇಖಿತವಾಗಿರುವ ಫಲಗನ್ನಡ ಎಂದರೆ ಯಾವ ಭಾಷಾ ಅಂತ? ಆಪ್ಷನ್ ಎ ಹಳಗನ್ನಡ, ಆಪ್ಷನ್ ಬಿ ಪೂರ್ವದ ಹಳಗನ್ನಡ, ಆಪ್ಷನ್ ಸಿ ನಡುಗನ್ನಡ, ಆಪ್ಷನ್ ಡಿ ಹೊಸಗನ್ನಡ. ಇದಕ್ಕೆ ಸರಿಯಾದಂಥ ಉತ್ತರ ಪೂರ್ವದ ಹಳಗನ್ನಡ, ಸರಿನಾ? ಪ್ರಶ್ನೆ ಸಂಖ್ಯೆ 25. ರಾಷ್ಟ್ರಕೂಟರ ರಾಜಲಾಂಛನ ಯಾವುದಾಗಿತ್ತು? ಆಪ್ಷನ್ ಎ ವರಹ, ಆಪ್ಷನ್ ಬಿ ಬಂಗಾರದ ಹದ್ದು ಅಥವಾ ಗರುಡ, ಆಪ್ಷನ್ ಸಿ ಸಿಂಹ, ಆಪ್ಷನ್ ಡಿ ಧನಸ್ಸು ಅಥವಾ ಧನಸ್ಸು. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಬಂಗಾರದ ಹದ್ದು ಅಥವಾ ಗರುಡ. ಪ್ರಶ್ನೆ ಸಂಖ್ಯೆ 26. ಪಂಪ ಭಾರತದಲ್ಲಿ ಅರ್ಜುನನನ್ನು ಯಾರಿಗೆ ಹೋಲಿಸಿ ಕಾವ್ಯ ಬರೆಯಲಾಗಿದೆ? ಆಪ್ಷನ್ ಎ ಅರಿಕೇಸರಿ, ಆಪ್ಷನ್ ಬಿ ನೃಪತುಂಗ, ಆಪ್ಷನ್ ಸಿ ತೈಲಪ, ಆಪ್ಷನ್ ಡಿ ಬಿಚ್ಚಳ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಅರಿಕೇಸರಿ.
ಪ್ರಶ್ನೆ ಸಂಖ್ಯೆ 27. ಕವಿರಾಜ ಮಾರ್ಗ ಕೃತಿಯು ಯಾವ ಸಂಸ್ಕೃತ ಗ್ರಂಥಗಳ ಪ್ರಭಾವವನ್ನು ಹೊಂದಿದೆ? ಆಪ್ಷನ್ ಎ ಭಾಮಹನ ಕಾವ್ಯಾಲಂಕಾರ ಮತ್ತು ದಂಡಿಯ ಕಾವ್ಯಾದರ್ಶ. ಆಪ್ಷನ್ ಬಿ ಧ್ವನ್ಯಾಲೋಕ. ಆಪ್ಷನ್ ಸಿ ನಾಟ್ಯಶಾಸ್ತ್ರ. ಆಪ್ಷನ್ ಡಿ ರಘುವಂಶ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಭಾಮಹನ ಕಾವ್ಯಾಲಂಕಾರ ಮತ್ತು ದಂಡಿಯ ಕಾವ್ಯಾದರ್ಶ. ಸರಿನಾ? ಮುಂದುವರೆದು ಪ್ರಶ್ನೆ ಸಂಖ್ಯೆ 28. ಒಡ್ಡಾರಾಧನೆಯು ಮೂಲತಃ ಯಾವ ಪ್ರಾಕೃತ ಗ್ರಂಥದ ವ್ಯಾಖ್ಯಾನ ಎಂದು ಸಂಶೋಧಕರು ಗುರುತಿಸಿದ್ದಾರೆ? ಆಪ್ಷನ್ ಎ ಆರಾಧನಾ ಕರ್ನಾಟಕ ಟೀಕೆ. ಆಪ್ಷನ್ ಬಿ ಗಾದಾ ಸಪ್ತಶತಿ. ಆಪ್ಷನ್ ಸಿ ಸಮಯಸಾರ. ಆಪ್ಷನ್ ಡಿ ಪ್ರವಚನ ಸಾರ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಆರಾಧನಾ ಕರ್ನಾಟಕ ಟೀಕೆ. ಪ್ರಶ್ನೆ ಸಂಖ್ಯೆ 29. ಪೊನ್ನನ ಲಭ್ಯವಿಲ್ಲದ ಕೃತಿಯಾದ ಭುವನಕ್ಯ ರಾಮಾಭ್ಯುದಯದಲ್ಲಿ ಯಾರನ್ನು ಶ್ರೀರಾಮನಿಗೆ ಹೋಲಿಸಲಾಗಿದೆ? ಆಪ್ಷನ್ ಎ ಮುಮ್ಮಡಿ ಕೃಷ್ಣ. ಆಪ್ಷನ್ ಬಿ ಸಾಮಂತ ದೊರೆ ಶಂಕರಗಂಡ. ಆಪ್ಷನ್ ಸಿ ನೃಪತುಂಗ. ಆಪ್ಷನ್ ಡಿ ಚಾವುಂಡರಾಯ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಮುಮ್ಮಡಿ ಕೃಷ್ಣ. ನೋಡಿ, ನಾವು ಕೆಲವು ಗ್ರಂಥಗಳನ್ನು ಓದಿರುವಂತಹ ಆಧಾರದ ಮೇಲೆ ಕೆಲವೊಂದು ಪುಸ್ತಕಗಳಲ್ಲಿ ಸಾಮಂತ ದೊರೆ ಶಂಕರಗಂಡ ಅಂತಲೂ ಕೊಟ್ಟಿದ್ದಾರೆ. ಏನು ಪೊನ್ನನ ಕೃತಿಯಾಗಿರುವಂಥ ಭುವನಕ್ಕೆ ರಾಮಾಭ್ಯುದಯದಲ್ಲಿ ಅವನು ರಾಮನಿಗೆ ಹೋಲಿಕೆ ಮಾಡಿರೋದು. ಕೆಲವೊಂದು ಪುಸ್ತಕಗಳಲ್ಲಿ ಸಾಮಂತ ದೊರೆ ಶಂಕರಗಂಡ ಅಂತಲೂ ಕೊಟ್ಟಿದ್ದಾರೆ. ಆದರೆ ಹೆಚ್ಚಿನ ಒಂದು ಗ್ರಂಥವನ್ನು ನಾವು ಅಧ್ಯಯನ ಮಾಡಿದಾಗ ನಮಗೆ ಯಾವುದು ಉತ್ತರ ಸರಿ ಅನಿಸುತ್ತೆ ಅಂತಂದರೆ ಮುಮ್ಮಡಿ ಕೃಷ್ಣ ಇದಕ್ಕೆ ಸರಿಯಾದಂಥ ಉತ್ತರ ಅನಿಸುತ್ತೆ. ಇದಕ್ಕೆ ಮುಖ್ಯ ಕಾರಣ ಏನು ಈ ಗೊಂದಲಕ್ಕೆ ಅಂತಂದರೆ ಅವ್ರು ರಚನೆ ಮಾಡಿರುವಂಥ ಕೃತಿ ನಮಗೆ ಸಿಕ್ಕಿಲ್ಲ. ಅದರಿಂದ ನಿಮಗೆ ಪರೀಕ್ಷೆಯಲ್ಲಿ ಏನಾದ್ರೂ ಪೊನ್ನನ ಲಭ್ಯವಿಲ್ಲದ ಕೃತಿಯಾದಂಥ ಭುವನಕ್ಕೆ ರಾಮಾಭ್ಯುದಯದಲ್ಲಿ ಯಾರನ್ನು ಶ್ರೀರಾಮನಿಗೆ ಹೋಲಿಸಲಾಗಿದೆ ಅಂತ ಕೇಳಿ ಅಲ್ಲಿ ಮುಮ್ಮಡಿ ಕೃಷ್ಣ ಎನ್ನುವಂಥ ಆಪ್ಷನ್ ಇಲ್ಲದೆ ಸಾಮಂತ ದೊರೆ ಶಂಕರಗಂಡ, ನೃಪತುಂಗ, ಚಾವುಂಡರಾಯ ಈ ಥರ ನಿಮಗೆ ಆಪ್ಷನ್ ಕೊಟ್ಟಾಗ ನೀವು ಸಾಮಂತ ದೊರೆ ಶಂಕರಗಂಡನನ್ನೇ ನೀವು ಆಯ್ಕೆ ಮಾಡಿ. ಏನಾದರೂ ಒಂದು ವೇಳೆ ಮುಮ್ಮಡಿ ಕೃಷ್ಣ, ಸಾಮಂತ ದೊರೆ ಶಂಕರಗಂಡ, ನೃಪತುಂಗ ಈ ಥರ ಕೊಟ್ಟಾಗ ನೀವು ಮುಮ್ಮಡಿ ಕೃಷ್ಣನೇ ಆಯ್ಕೆ ಮಾಡಿ. ಅಥವಾ ಆಪ್ಷನ್ ಎ ಮುಮ್ಮಡಿ ಕೃಷ್ಣ ಅದ್ರ ಜೊತೆಗೆ ಸಾಮಂತ ದೊರೆ ಶಂಕರಗಂಡ ಈ ಥರ ಒಟ್ಟಿಗೆ ಎರಡು ಆಪ್ಷನನ್ನು ಒಂದೇ ಆಪ್ಷನಲ್ಲಿ ಎರಡು ಸಾಲುಗಳನ್ನ ನೀವು ಕೊಟ್ಟಿದ್ರೆ, ಇಬ್ಬರು ವ್ಯಕ್ತಿಗಳ ಹೆಸರನ್ನು ಕೊಟ್ಟಿದ್ರೆ ನೀವು ಆಗ ಮುಮ್ಮಡಿ ಕೃಷ್ಣ ಮತ್ತು ಸಾಮಂತ ದೊರೆಯ ಶಂಕರಗಂಡ ನೀವು ಆಯ್ಕೆ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಮುಮ್ಮಡಿ ಕೃಷ್ಣ ಅಂತ ಹೇಳಬೇಕಾಗುತ್ತೆ. ಒಂದು ವೇಳೆ ಮುಮ್ಮಡಿ ಕೃಷ್ಣ ಎನ್ನುವಂಥ ಒಂದು ಆಪ್ಷನ್ ಇಲ್ಲ ಅಂದರೆ ನೀವು ಶಂಕರಗಂಡನ ನೀವು ಆಯ್ಕೆ ಮಾಡಬೇಕಾಗುತ್ತೆ. ಸರಿನಾ? ಇದು ನಿಮಗೆ ನೆನಪಿರಬೇಕು. ಅಧ್ಯಯನದ ಪ್ರಕಾರ ಎರಡರಲ್ಲೂ ಕೂಡ ನಮಗೆ ಸ್ವಲ್ಪ ಭಿನ್ನಾಭಿಪ್ರಾಯ ಇದೆ. ಅತಿ ಹೆಚ್ಚು ವಿಶ್ವಸನೀಯ ಅಂತಂದರೆ ಮೂರನೇ ಕೃಷ್ಣ. ಇದಕ್ಕೆ ಸರಿಯಾದಂಥ ಉತ್ತರ. ಎರಡು ಕೂಡ ನಿಮಗೆ ನೆನಪಿರಬೇಕು, ಅದಕ್ಕೋಸ್ಕರ ಹೇಳ್ತಾ ಇರೋದು. ಇಲ್ಲಿ ಉತ್ತರವನ್ನು ನಾವು ಯಾವುದಾಗಿ ನೋಡ್ಬೋದು ಅಂದರೆ ಮುಮ್ಮಡಿ ಕೃಷ್ಣ, ಆಪ್ಷನ್ ಎ. ಪ್ರಶ್ನೆ ಸಂಖ್ಯೆ 30. ಕವಿರಾಜ ಮಾರ್ಗದಲ್ಲಿ ಪ್ರಸ್ತಾಪಿಸಲಾಗಿರುವ ಕನ್ನಡದ ಆದಿ ಗದ್ಯ ಕಾವ್ಯ ಕವಿಗಳು ಯಾರು? ಆಪ್ಷನ್ ಎ ವಿಮಲ, ಉದಯ, ನಾಗಾರ್ಜುನ, ಜಯಬಂಧು, ದುರ್ವಿನೀತ. ಆಪ್ಷನ್ ಬಿ ಹರಿಹರ, ರಾಘವಾಂಕ. ಆಪ್ಷನ್ ಸಿ ಕುಮಾರವ್ಯಾಸ, ಲಕ್ಷ್ಮೀಶ. ಆಪ್ಷನ್ ಡಿ ಚಾವುಂಡರಾಯ ಮತ್ತು ರನ್ನ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು? ವಿಮಲೋದಯ, ನಾಗಾರ್ಜುನ, ಜಯಬಂಧು, ದುರ್ವಿನೀತ. ಸರಿನಾ? ಹಾಗಾದರೆ ನಾವು ಪ್ರಸ್ತುತ ತರಗತಿಯಲ್ಲಿ ಪ್ರಾಚೀನ ಕನ್ನಡ ಸಾಹಿತ್ಯ ಮತ್ತು ರಾಜಶ್ರೇ ಇದಕ್ಕೆ ರಾಷ್ಟ್ರಕೂಟರಿಗೆ ಸಂಬಂಧಿಸಿದಂತೆ ಪರೀಕ್ಷಾ ದೃಷ್ಟಿಯಿಂದ ನೋಡಬಹುದಾದಂಥ ಪ್ರಮುಖ 30 ಬಹು ಆಯ್ಕೆ ಪ್ರಶ್ನೆಗಳನ್ನು ನಾವು ಭಾಗ 2ರಲ್ಲಿ ನಾವು ನೋಡಿದ್ವಿ. ನಾನು ಇಷ್ಟು ದಿನ ಭಾಗ 2 ವಿಡಿಯೋಗಳನ್ನು ಮಾಡ್ತಾ ಇದ್ದಾಗ ನಾನು ಯಾವುದೇ ರೀತಿಯಾದಂಥ ಉತ್ತರವನ್ನು ನಾನಲ್ಲಿ ಕೊಡ್ತಾ ಇರಲಿಲ್ಲ, ಏಕೆಂದರೆ ನೀವೇ ಉತ್ತರವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೆ. ಹಾಗೆಯೇ ಈಗ ಇನ್ನೇನೋ ಅಕ್ಟೋಬರ್ಗೆ KCET ಎಕ್ಸಾಮ್ ಕೂಡ ಕಾಲ್ ಆಗಿ ನಾವು ಎಕ್ಸಾಮ್ ಬರಿಬೇಕು ಅನಿಸುತ್ತೆ. ಹಾಗೆಯೇ ನನ್ನದು KCET ಕ್ಲಿಯರ್ ಆಗಿದೆ. ಮತ್ತು ಇನ್ನು ಡಿಸೆಂಬರ್ ಅಥವಾ ಜನವರಿಗೆ ನೆಟ್ ಕೂಡ ಕಾಲಾಗ್ತಾ ಇದೆ. ಅದರಿಂದ ಸಮಯದ ಅಭಾವ ತುಂಬ ಕಮ್ಮಿ ಇರೋದರಿಂದ ನಾನು ಇಲ್ಲೇ ಉತ್ತರವನ್ನು ಹೇಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಸಂಬಂಧಿಸಿದಂತೆ ನಾನು ಯೂಟ್ಯೂಬಲ್ಲೂ ಕೂಡ ಪೋಸ್ಟ್ ಮಾಡ್ತಾ ಇದ್ದೀನಿ. ನೀವು ಅದರಲ್ಲಿ ಉತ್ತರವನ್ನು ಚೂಸ್ ಮಾಡ್ಬೋದು. ಸರಿನಾ?
ಹಾಗಾದರೆ ಈ ವಿಷಯದ ಬಗ್ಗೆ ನಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಧನ್ಯವಾದಗಳು. ಶುಭ ದಿನ. ದಯವಿಟ್ಟು ನನ್ನ ತರಗತಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಇನ್ನೂ ಹೆಚ್ಚು ಹೆಚ್ಚು ತರಗತಿಗಳನ್ನು ಮಾಡಲು ನನಗೆ ಪ್ರೋತ್ಸಾಹವನ್ನು ನೀಡಿ.